ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವಂತೂ ಆರಾಮದೀವಿ. ನೀವು ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ಫ್ರೆಂಡ್ಸ್ ನೋಡಿರಿ, ನಾನು ದವಾಖಾನೆಗೆ ಹೋಗಿದ್ನಿ ಅಲ್ರಿ. ಅದಕ್ಕೆ 2-3 ದಿನದ ಅರ್ವಿ ಒಗ್ದಿರ್ಕಿಲ್ಲ. ಯಾಕಂತಂದ್ರೆ ದವಾಖಾನೆಗೆ ಹೋಗ್ಬಾರ್ದ್ರೊಳಗೆ ಸ್ವಲ್ಪ ಟೈಮ್ ಆಗಕತ್ತಿತ್ತು. ಅದಕ್ಕೆ ಅರ್ವಿ ಒಗ್ದಿರ್ಲಿಲ್ಲ ನೋಡಿರಿ. ಇವತ್ತೆಲ್ಲ ತೊಳೆದು ಹಾಕಿದ್ನಿ ರೀ. ಫ್ರೆಂಡ್ಸ್, ಹಸು ಅಂತೂ ಫುಲ್ ಆಗಿತ್ತು ನೋಡ್ರಿ. ಸುಸ್ತು ಆಗಿತ್ತು ರೀ ಅರ್ವಿ ತೊಳೆದ. ಅದಕ್ಕೆ ಹಣ್ಣು ಇತ್ತು, ಅದಕ್ಕೆ ಕೊಯ್ಬೇಕಂತೇಳಿ ಹಣ್ಣು ಕೊಯ್ಯಾಕತ್ತೀನಿ ನೋಡ್ರಿ. ಸನಿ ಕೊಯ್ಬೇಕೆ ಕಾಡತ್ತಿದ್ಲು. ಕೊಯ್ಯಾಕತ್ತೀನಿ. ಸಣ್ಣ ಐತಿಲ್ಲ ಅನಾನಸ, ಕಲ್ಲಂಗಡಿದ್ದು ತಂದಿಲ್ರಿ. ಅನಾನಸ್ ತೊಗೊಂಬಂದಾರಿ. ಶ್ರೀಹಾನ್ಗ ಆಮೇಲೆ ಬಂದ ಮಾಡ್ಕೊಟ್ಟು ಬಂದಿಗಳು ಕಟ್ ಮಾಡ್ಕೊಟ್ಟು ಸಾಲಿ ಹೋಗಿದ್ರಿ. ಈಗ ಸನಿಕಾ ಅಂತೂ ಮನ್ಯಾಗ ಅದ ನೋಡ್ರಿ. ಆಕಿಗೆ ನನಗೆ ಇಷ್ಟು 3 ಮಂದಿ ಈಗ ತಿನ್ನೋದೈತೆ ನೋಡ್ರಿ. ಇಷ್ಟರೊಳಗೆ ಶ್ರೀಹಾನ್ಗೆ ಕೊಡ್ಬೇಕ್ರಿ. ಈಗ ಇಷ್ಟು ಸಣ್ಣ ಐತಿ. ಇನ್ನು ಊಟ ಇಲ್ರಿ ನಮ್ದು. ಊಟ ಮಾಡ್ಬೇಕ್ರಿ. ನಾವು ಪೈನಾಪಲ್ ತಿಂದು ಊಟ ಮಾಡ್ತೇವೆ. ಪೈನಾಪಲ್ ತಿಂದ ಪೈಲ ಹಸದ ಹಣ್ಣು ತಿನ್ಬೇಕಂತ ನೋಡ್ರಿ. ಹಂಗೆ ಪೈಲ ಹಸದ ಹಣ್ಣು ತಿನ್ಬೇಕ್ರಿ. ಊಟ ಮಾಡಿ ಕಬ್ಬು ತಿನ್ಬೇಕ್ರಿ. ಅದಕ್ಕೆ ಈಗ ಹಸದ ಒಳಗಡೆ ಹಣ್ಣು ತಿಂತೇವೆ ನೋಡ್ರಿ. ನಾವು ಈಗ ಇಷ್ಟ ಹಣ್ಣು ಬಂದು ನೋಡ್ರಿ. ಇಷ್ಟ ಹಣ್ಣು ರೀ. ಇಟ್ಟು ದೊಡ್ಡದು ಕಾಣ್ತೈತ್ರಿ. ತೊಗೊಂಬರ್ಬು. ಖರೆ ಇಟ್ಟ ಸಣ್ಣದಾಕೈತಿ ನೋಡ್ರಿ. ಇದಕ್ಕೆ ಉಪ್ಪು ಖಾರ ಹಚ್ಚಿದ್ರೆ ಮಸ್ತ್ ನೋಡ್ರಿ. ಸಣ್ಣ ಸಣ್ಣ ಪೀಸ್ ಶ್ರೀಹಾನ್ ಇರ್ತೀವಿ. ಬರ್ತಾನೆ ಸಣ್ಣ ಸಣ್ಣ ಪೀಸ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಇದು ಮಾಡಿ. ಸರ್, ಮೊದಲಿನ ಜನ ಏನು ಹೇಳ್ತಿದ್ರು ಅಂತಂದ್ರೆ, ಹಸದ ಹಣ್ಣು ತಿನ್ನಬೇಕು, ಊಟ ಮಾಡಿ ಕಬ್ಬು ತಿನ್ಬೇಕಂತ. ಊಟ ಮಾಡಿ ಕಬ್ಬು ತಿಂದರೆ ದೇಹಕ್ಕೆ ಭಾಳ ಒಳ್ಳೇದ್ರಿ, ಮತ್ತು ಜೀರ್ಣ ಆಗ್ತೈತೆ ಅಂಥೇಳಿ ಹೇಳ್ತಿದ್ರು ನೋಡಿರಿ ಫ್ರೆಂಡ್ಸ. ಇವು ನೋಡಿರ್ಬೋದ್ರಿ, ಇಲ್ಲಿ ಹಲಸಿನ ಗಿಡ ಅದಾವ್ರಿ. ಮತ್ತು ಹಲಸಿನಕಾಯಿನೂ ಎಷ್ಟಾಗಿದೆ ನೋಡಿರಿ ಫ್ರೆಂಡ್ಸ. ಅದಕ್ಕೆ ಹಲಸಿನಕಾಯಿದ ಪಲ್ಯ ಭಾಳ ದಿನ ಮಾಡಲಿಲ್ಲ ಅಂಥೇಳಿ ಫಸ್ಟ್ ಟೈಮ್ ಮಾಡಾಕತ್ತೇನೆ ನೋಡಿರಿ. ನಾನು ಅಂದ್ರೆ ಹೋದ ವರ್ಷ ತಿಂದಿದ್ದೀನಿ ರೀ. ಈಗಂತೂ ಹಲಸಿನಕಾಯಿ ಸೀಸನ್ನ ಜೋರು ನೋಡಿರಿ ಫ್ರೆಂಡ್ಸ. ಫ್ರೆಂಡ್ಸ್, ಇಲ್ಲಿ ಒಂದು ಕುರಿ ತೊಗೊಂಬಂದಿದ್ದಾರೆ ರೀ. ಸನಿಕಾ ಡ್ಯಾಡಿಗೆ ತೋರಿಸ್ಬೇಕಂತೇಳಿ. ಯಾಕಂತಂದ್ರೆ ಅವರು ವೆಟರ್ನರಿ ಡಿಪಾರ್ಟ್ಮೆಂಟ್ ಒಳಗೆ ಅದಲ್ರಿ, ಅವ್ರಿಗೆ ತೋರಿಸ್ಬೇಕಂತೇಳಿ ತೊಗೊಂಬಂದಿದ್ದಾರೆ ನೋಡಿರಿ. ಪಾಪ ಕುರಿಗೆ ನಾಯಿ ಏನೋ ಕಡ್ದಿದ್ದು ಅಂತ್ರಿ. ಅದಕ್ಕೆ ಭಾಳ ಎಲ್ಲ ನಾಯಿಗೆ ಎಲ್ಲ ಕಡ್ದು ಅದಕ್ಕೆ ರಕ್ತ ಎಲ್ಲ ತೆಗ್ದಿದ್ದು ನೋಡಿರಿ. ಅದಕ್ಕೆ ಅವರು ಡ್ರೆಸ್ಸಿಂಗ್ ಮಾಡಿ ಮತ್ತು ಸ್ವಲ್ಪ ಔಷಧದ್ದು ಹಚ್ಚಿ ಅದಕ್ಕೆ ಆರಾಮ ಮಾಡಿದ್ದಾರೆ ಫ್ರೆಂಡ್ಸ. ಭಾಳ ವೀಕಾಗಿ ಮನ್ಕೊಂಡು ಬಿಟ್ಟೈತ್ರಿ ಇದು. ಆದ್ರೂ ಅದಕ್ಕೆ ಆರಾಮ ಆಯ್ತು ನೋಡ್ರಿ ಫ್ರೆಂಡ್ಸ. ನಮಗಂತೂ ಭಾಳ ಖುಷಿ ಆಯ್ತು ರೀ. ಇದನ್ನು ನೋಡಿ ಭಾಳ ಬೇಜಾರಾಗತ್ತೈತೆ ರೀ. ಯಾವ ಥರ ಮನ್ಕೊಂಡಿತ್ತು ಅಂದ್ರೆ ಅದು ಜೀವಂತ ಐತೆ ಇಲ್ಲ ಈ ಥರ ಅನ್ಸಕತ್ತೈತೆ ನಮ್ಗೆ. ಆಮೇಲೆ ಅದಕ್ಕೆ ಡ್ರೆಸ್ಸಿಂಗ್ ಅದು ಮಾಡಿ ಔಷಧದ್ದು ಕೊಟ್ಟು ಒಂದು ಟ್ಯಾಬ್ಲೆಟ್ ಅದು ಹಾಕಿದಾದ್ಮೇಲೆ ತಾವಾಗಿ ನೀರು ಕುಡಿಯಾಕತ್ತೈತೆ ನೋಡ್ರಿ ಫ್ರೆಂಡ್ಸ. ನಾವು ಫ್ರೆಂಡ್ಸ ನೋಡ್ಬೋದ್ರಿ, ಇಲ್ಲಿ ಗಿಡದೊಳಗೇನು 4 ಹಲಸಿನಕಾಯಿ ತೊಗೊಂಬಂದೀನಿ ರೀ. ಪಲ್ಯ ಮಾಡ್ಬೇಕಂಥೇಳಿ ಫ್ರೆಂಡ್ಸ್. ವರ್ಷದೊಳಗೆ ಒಂದು ಸಲ ಆದರೂ ತಿನ್ಬೇಕು ನೋಡಿರಿ. ನಮ್ಮ ಮಲೆನಾಡು ಅಂತೂ ಹೆಚ್ಚಾಗಿ ಈಗ ಹಲಸಿನಕಾಯಿ ಪಲ್ಯ ಭಾಳ ನೋಡಿರಿ ಫೇಮಸ್. ಎಲ್ಲರೂ ಮನೆಯೊಳಗಂತೂ ಎಲ್ಲರೂ ಮಾಡತ್ತಾರೆ ರೀ ಫ್ರೆಂಡ್ಸ್. ಇದನ್ನ ಭಾಳ ರುಚಿಗೂ ಚಲೋ ಆಗ್ತೈತೆ ರೀ, ಮತ್ತು ಹೆಲ್ತಿಗೂ ಭಾಳ ಚಲೋ ರೀ ಫ್ರೆಂಡ್ಸ್. ಇದ್ರದ್ದು ನಾನು ಎಲ್ಲ ಮುಳ್ಳೆಲ್ಲ ತೆಗ್ದೇನೆ ನೋಡಿರಿ. ಮುಳ್ಳು ತೆಗಿಬೇಕಾದ್ರೆ ನಾನು ಮೊದಲನೇ ಕಟ್ ಮಾಡಿನ ನಾನು ಮುಳ್ಳೆಲ್ಲ ತಗೊಂಡಿದ್ನಿ ರೀ. ಆಮೇಲೆ ಬಾಯ್ಲ್ ಮಾಡಿದ್ನಿ ರೀ. ಇವನ್ನ 3-4 ವಿಸಿಲ್ ಮಾಡಿದ್ರೆ ಸಾಕು ನೋಡಿರಿ. ಇವಾಗ ಕ್ಲೀನಾಗಿ ಕುದ್ದು ಬರ್ತಾವೆ ರೀ ಫ್ರೆಂಡ್ಸ. ಇವನ್ನೆಲ್ಲ ನಾವು ಮೇಲಿಂದ ಎಲ್ಲ ತಗೊಂಡಾದ್ಮೇಲೆ ಒಳಗಿಂದ ದಂಟು ಏನು ಇರ್ತೈತೆ ನೋಡಿರಿ, ಅದು ವೇಸ್ಟ್, ಅದು ಒಗಿಬೇಕು ರೀ. ನೋಡ್ಬೋದ್ರಿ, ಇಲ್ಲಿ ನಾನು ತೋರ್ಸಾಕತ್ತೀನಿ ನಿಮ್ಗೆ ಯಾವ ಥರ ತೆಗೆದು ಅಂಥೇಳಿ. ನಾವು ಕುದಿಸ್ಕೊಂಡಾದ್ರೂ ಮುಳ್ಳು ತೆಗಿಬೋದು ರೀ, ಅಥವಾ ಮೊದಲೇ ನಾವು ಮುಳ್ಳು ತೆಗೆದ್ರೂ ಓಕೆ ರೀ. ಕ್ಲೀನ್ ಆಗ್ತಾವೆ ರೀ ಫ್ರೆಂಡ್ಸ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಫೇವ್ರೇಟ್ ನೋಡಿರಿ ಹಲಸಿನಕಾಯಿ ಪಲ್ಯ ಅಂತೂ. ಅದರೊಳಗೂ ಇದ್ರ ಜೊತೆ ರೊಟ್ಟಿ ಕಾಂಬಿನೇಷನ್ ಅಂತೂ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಫ್ರೆಂಡ್ಸ. ನೋಡ್ಬೋದ್ರಿ, ಇಲ್ಲಿಂದ ನಾನು ಜಜ್ಕೋತೇನೆ ರೀ ಕಡ್ಗೋಲಿಂದ. ನಾವು ಕಲ್ಲಿನಿಂದಾದ್ರೂ ಜಜ್ಕೋಬಹುದು ರೀ. ಕಲ್ಲಂದ್ರೆ ಒರಳ್ಕಲ್ಲು ಇರ್ತೈತೆ ನೋಡ್ರಿ, ಅದ್ರೊಳಗೆ ಕಲ್ಲಂದ್ರೆ ಮತ್ತೇನಲ್ಲ ರೀ. ಒರಳ್ಕಲ್ಲು ಒಳಗೂ ನಾವು ಜಜ್ಕೊಂಡ್ರೆ ಆಯ್ತು ನೋಡಿರಿ ಫ್ರೆಂಡ್ಸ. ನಾನು ಒರಳ್ಕಲ್ಲು ಇಲ್ಲ ಅಂತಂದ್ಕೊಳ್ಳಿ ಈ ಥರ ಕಡ್ಗೋಲಲ್ಲಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿ ನೋಡಿರಿ ಫ್ರೆಂಡ್ಸ. ಇದು ಸ್ವಲ್ಪ ಫುಲ್ ನಾವು ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕ್ಲೀನಾಗಿ ನಾವು ಹಿಂಡಬೇಕಾಗ್ತೈತೆ ರೀ. ಇದ್ರದ್ದು ಏನು ಒಗರು ಅಂಶ ಇರ್ತೈತಲ್ರಿ, ಅದೆಲ್ಲ ಕ್ಲೀನಾಗಿ ಹೊರಗೆ ಬರೋ ಹಂಗೆ ನಾವು ನೀರಿನ ಅಂಶನೂ ಇರ್ತೈತಲ್ರಿ, ಅದನ್ನ ನೀರಿನ ವಿತ್ತ ಒಗರು ಅಂಶನೂ ಅದನ್ನು ನಾವು ಹಿಂಡಿ ಕ್ಲೀನಾಗಿ ನಾವು ತಕ್ಕೋಬೇಕ್ರಿ ಫ್ರೆಂಡ್ಸ. ಇದನ್ನಂತೂ ಭಾಳ ವೆರೈಟಿ ಮಾಡ್ತಾರೆ ಫ್ರೆಂಡ್ಸ. ಇದಕ್ಕೆ ಕೊಬ್ಬರಿ ಮಸಾಲದು ಹಾಕಿ ಮಾಡ್ತಾರೆ ರೀ, ಮತ್ತು ಚೆನ್ನಾಗಿ ಬೇಳೆ ಮತ್ತು ಚೆನ್ನಾಗಿ ಕಾಳು ನೆನೆ ಹಾಕಿನೂ ಮಾಡ್ಬೋದು ರೀ ಫ್ರೆಂಡ್ಸ. ಮತ್ತು ಎಗ್ ಕೂಡ ಹಾಕಿ ನಾವು ಮಾಡ್ಬೋದು ರೀ ಫ್ರೆಂಡ್ಸ್. ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡಕತ್ತೀನಿ ನೋಡಿರಿ. ಒಂದು ಕಡೆ ಇಟ್ಕೊಂಡೀನಿ, ಕಡೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟೀನಿ.
ಅಷ್ಟರೊಳಗೆ ಇನ್ನೊಂದು ಸ್ವಲ್ಪ ಹಿಂಡ್ಕೊಳ್ಳೋದೇ ಇದು ಒಗ್ಗರ ಎಲ್ಲ ತೆಗೆದು ಹಿಂಡ್ಕೊಳ್ಳೋದೈತ್ರಿ ಫ್ರೆಂಡ್ಸ. ಅಷ್ಟರೊಳಗೆ ಎಣ್ಣೆ ಕಾಯ್ತೈತೆ ಅಂತೇಳಿ ಎಣ್ಣೆ ಕಾಯಕ್ಕೆ ಇಟ್ಟೆ ನೋಡಿರಿ ಫ್ರೆಂಡ್ಸ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಭಾಳ ಸಿಂಪಲ್ಲಾಗಿ ಮಾಡಾಕತ್ತೇನೆ ರೀ. ಬೇಕಾದ್ರೆ ಇನ್ನೊಂದು ವಿಡಿಯೋ ನಿಮಗೆ ಏನಾದರೂ ಹಲಸಿನಕಾಯಿದು ಪಲ್ಯ ಮಾಡ್ಬೇಕಂತಂದ್ರೆ ಹೇಳ್ರಿ, ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಬೇರೆ ವೆರೈಟಿ. ಫ್ರೆಂಡ್ಸ್ ಇಲ್ಲಿ ನಾನು ಒಗ್ಗರಣೆಗೋಸ್ಕರ ಎಣ್ಣೆ, ಉಳ್ಳಾಗಡ್ಡಿ, ಟೊಮೆಟೊ ಹಾಕೇನಿ ನೋಡಿರಿ. ಇದು ಸ್ವಲ್ಪ ಕ್ಲೀನಾಗಿ ಹುರಿದಾದ್ಮೇಲೆ ಧನಿಯಾ ಪುಡಿ ಇದ್ರೆ ಧನಿಯಾ ಪುಡಿ ಹಾಕೋಬೋದು ರೀ, ಅಥವಾ ಗರಂ ಮಸಾಲೆ ಇದ್ರೂ ನಾವು ಹಾಕೋಬೋದು ರೀ ಫ್ರೆಂಡ್ಸ. ಮತ್ತು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೇನಿ ನೋಡಿರಿ ಫ್ರೆಂಡ್ಸ. ಏನಿದ್ರು ಮಲೆನಾಡು ಕಡೆ ಎಲ್ಲ ತರಕಾರಿಗಳು ಸಿಗ್ತಾವೆ ರೀ. ತರಕಾರಿಗಳು ಅಂತಂದ್ರೆ ಕೌಳಿಕಾಯಿ ಆಗಿರ್ಬೋದು ರೀ, ಮಾವಿನಕಾಯಿ ಆಗಿರ್ಬೋದು, ಮತ್ತು ಹಲಸಿನ ಮಿಡಿ ಆಗಿರ್ಬೋದು ರೀ, ಕಾಜು ಹಣ್ಣು ಆಗಿರ್ಬೋದು ರೀ. ಎಷ್ಟೆಲ್ಲ ಹಣ್ಣುಗಳು ನಮ್ಮ ಮಲೆನಾಡು ಸೈಡ ಸಿಗ್ತಾವೆ ನೋಡಿರಿ ಫ್ರೆಂಡ್ಸ. ಈ ಸೀಸನ್ ಒಳಗೊಂದು ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ, ಮತ್ತು ಎಲ್ಲರೂ ಪ್ರತಿಯೊಬ್ಬರು ಮಾಡಿ ವರ್ಷದೊಳಗೆ ಒಂದು ಸಲ ಆದರೂ ತಿನ್ಬೇಕಂತೇಳಿ ತಿಂತಾರೆ ನೋಡಿರಿ ಫ್ರೆಂಡ್ಸ. ಫ್ರೆಂಡ್ಸ್ ಇಲ್ಲಿ ನಾನು ಹಲಸಿನ ಇದು ಇದನ್ನ ಏನು ತೊಳೆದಿದ್ನಿ, ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನ ಹಾಕೇನಿ. ಮತ್ತು ಇದಕ್ಕೆ ಅರಿಶಿನ, ಖಾರ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಹಲಸಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ನು ಅದನ್ನೆಲ್ಲ ಹಾಕೇನಿ ನೋಡಿರಿ ಫ್ರೆಂಡ್ಸ್. ಇದನ್ನ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ತೊಗರಿಬೇಳೆ ನಾನು ಕುದಿಸಿ ಸಾರಿಗೆ ಇಟ್ಟಿದ್ದೆ ನೋಡಿರಿ, ಅದರೊಳಗಿಂದ ಸ್ವಲ್ಪ ಹಾಕಾಕತ್ತೀನಿ. ಯಾಕಂತಂದ್ರೆ ಭಾಳ ಬೆಳಗಿದ್ರು ಅದಕ್ಕೆ ನಾನು ಹಾಕಾಕತ್ತೀನಿ. ಮತ್ತು ಸ್ವಲ್ಪ ತೊಗರಿಬೇಳೆ ನೆನೆ ಇಟ್ಟಿದ್ದೀನಿ ನೋಡಿರಿ, ಅದನ್ನ ಹಾಕಾಕತ್ತೀನಿ. ಇದಿಷ್ಟು ಹಾಕಿ ಒಂದು ಸಣ್ಣ ವಾಟಿಯಿಂದ ನೀರು ಹಾಕಿ ನಾವು ಒಂದು 10 ನಿಮಿಷ ಬೇಯಿಸಿಟ್ರೆ ಆದ ನೋಡಿರಿ ಹಲಸಿನಕಾಯಿ ಪಲ್ಯ.